ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ಪೊಲೀಸ್ ಸ್ಟೇಷನ್ ಇಂದ ಏನಾದ್ರೂ ಫೋನ್ ಬಂದಿದ್ಯಾ? ಯಾರಿಗಾದ್ರೂ ತೊಂದರೆ ಆಗಿದ್ಯಾ? ಖಂಡಿತ ತೊಂದರೆ ಆಗತ್ತೆ ಅಖಿಲ. ಯಾಕೆಂದ್ರೆ ಆ ಪಾಪಿ ಅಕ್ಕ, ಇನ್ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ಮು ಸಾಲ್ವ್ ಆಯ್ತು. ಏನ್ ಹೇಳ್ತಾ ಇದ್ದೀರಾ? ಆ ಗಜೇಂದ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಅಮ್ಮಮ್ಮ, ಗೌರಿ ಭಯ ಪಟ್ಟಿದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನಮ್ಮನ್ನೇ ಆಟ ಆಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದಮೇಲೆ ಪಾಪ ಗೌರಿ ಮುಗ್ದೆ. ಇನ್ನು ಅವಳಿಗೆಷ್ಟು ಭಯ ಪಡಿಸಿರ್ಬೇಕು. ಅದಕ್ಕೆ ಅವಳು ತಾನೂ ಬರಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡಿ ಅಂತ ಬೇಡ್ಕೊಂಡ್ಲು. ಅಭಯ್, ಅವನ್ ಕ್ರಿಮಿನಲ್ ಜೊತೆಗೆ ತುಂಬಾ ಡೇಂಜರಸ್ ಇದ್ದಾನೆ. ಅರೆಸ್ಟ್ ಆದ್ರೂ ಕೂಡ ಧೈರ್ಯವಾಗಿದ್ದ. ಅವನ್ ಬೇರೆ ಏನೋ ಪ್ಲಾನ್ ಮಾಡಿದಾನೆ ಅನ್ಸತ್ತೆ. ಇಷ್ಟೆಲ್ಲ ಆದ್ರೂನು ಅವನ್ ಧೈರ್ಯವಾಗಿದ್ದಾನೆ ಅಂದ್ರೆ ಅವನ್ ಹಿಂದೆ ಬೇರೆ ಯಾರೋ ಇದ್ದಾರೆ. ಅಂತವ್ರು ಯಾರಿರ್ಬೋದು ಅಮ್ಮಮ್ಮ? ನೀನೇ ಯೋಚನೆ ಮಾಡಿ ನೋಡು. ಅವನು ಗೌರಿನ ಟಾರ್ಗೆಟ್ ಮಾಡಿರೋದು ನೀನ್ ಹಳ್ಳಿಗೆ ಹೋದಾಗಿಂದ. ಅಂದ್ರೆ ನಿನ್ ಜೊತೆ ಅಪಾಯ ಕೂಡ ಬಂದಿದೆ. ನಿಮ್ ಮಾತ್ ಸತ್ಯ ಅಮ್ಮಮ್ಮ. ಮೊದ್ಲು ಈ ರೀತಿ ತೊಂದ್ರೆ ಆ ಹಳ್ಳಿಲಿ ಇರ್ಲಿಲ್ವಂತೆ. ಅಷ್ಟೇ ಯಾಕೆ, ಗಜೇಂದ್ರನ್ಗೆ ಗೌರಿ ಯಾರು ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಯಾಕೆ ಅಟ್ಯಾಕ್ ಮಾಡ್ದ? ಸ್ವಲ್ಪ ಯೋಚನೆ ಮಾಡು ಅಭಯ್. ನೀನ್ ಹೋದ್ಮೇಲೆ ಈ ಅಪಾಯ ಶುರುವಾಗಿದೆ ಅಂದ್ರೆ ಇದ್ರ ಹಿಂದೆ ಗಜೇಂದ್ರ ಇದ್ದಾನೆ ಅಂತ. ಅಂದ್ರೆ ಇವನೊಬ್ನೇ ಆ ಕೆಲ್ಸ ಮಾಡಕ್ ಸಾಧ್ಯ ಇಲ್ಲ. ಸದ್ಯಕ್ಕೆ ಅವನ ಸಂಬಂಧಿ ಅಂತ ಇರೋದು ಒಬ್ಳೆ, ಅದು ಅಖಿಲ. ಯಾಕಿದನ್ನೆಲ್ಲ ಅವಳೇ ಮಾಡ್ಸಿರ್ಬಾರ್ದು? ಅಮ್ಮಮ್ಮ, ಅಕ್ಕಂಗೂ ಗಜೇಂದ್ರನ್ಗೂ ಕನೆಕ್ಷನ್ನೇ ಇಲ್ಲ. ಕನೆಕ್ಷನ್ ಇಲ್ದೆ ಫೋನ್ ಯಾಕೆ ಮಾಡ್ದ ಹೇಳು? ಗೌರಿಗ್ ಭಯ ಪಡಿಸಿ ಸ್ಟೇಷನ್ಗೆ ಬರ್ದೇ ಇರೋ ರೀತಿ ಮಾಡದ್ನಲ್ಲ, ಅದೇ ರೀತಿ ಅಕ್ಕಂಗ್ ವಾರ್ನ್ ಮಾಡಿ ನಮ್ಮನ್ ತಡೆಯೋದೇ ಅವನ ಉದ್ದೇಶ ಆಗಿತ್ತೇನೋ. ಅದಕ್ಕೆ ಅವ್ನು ಕಾಲ್ ಮಾಡಿದ್ದು ಅಮ್ಮಮ್ಮ. ಅಭಯ್, ಎಲ್ಲಾ ವಿಚಾರನೂ ಪಾಸಿಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಲ್ಲ, ಗೌರಿನ ಅಟ್ಯಾಕ್ ಮಾಡೋದ್ರಿಂದ ಆ ಗಜೇಂದ್ರನ್ಗೆ ಏನ್ ಉಪಯೋಗ ಹೇಳು? ಅದೇ ಅರ್ಥ ಆಗ್ತಿಲ್ಲ ಅಮ್ಮಮ್ಮ. ಅಲ್ಲೇ ನೀನ್ ಸರಿಯಾಗಿ ಯೋಚನೆ ಮಾಡ್ಬೇಕಾಗಿರೋದು. ಒಂದು ಕಡೆ ಗೌರಿ ಮದ್ವೆ ನಿಲ್ತು, ಅದಕ್ಕೆ ಆ ಬ್ಯಾಚುಲರ್ ಪಾರ್ಟಿ ಮಾಡೋವಾಗ ವಿಡಿಯೋ ಲೀಕ್ ಆಗಿದ್ದೇ ಕಾರಣ ಆಯ್ತು. ನೀವು ಕಾಶಿಯಿಂದ ಬರ್ಬೇಕಾದ್ರೆ ಅಟ್ಯಾಕ್ ಆಯ್ತು. ಶಾಪಿಂಗ್ ಮಾಲಲ್ಲಿ ನಡೆದಿದ್ದೇನು ಅಂತ ನಿನಗೆ ಗೊತ್ತು. ಇದು ಎಲ್ಲದ್ರ ಹಿಂದೆ ಗಜೇಂದ್ರ ಇದ್ದಾನೆ. ಅಂದ್ರೆ ಅವನಿಗೆ ಲಾಭ ಇಲ್ದೆ ಇದನ್ನೆಲ್ಲ ಮಾಡೋದಿಕ್ ಸಾಧ್ಯನೇ ಇಲ್ಲ. ಹಾಗಂತ ಯಾರೋ ನಷ್ಟ ಮಾಡ್ಕೊಂಡು ಗಜೇಂದ್ರನ್ಗೆ ಈ ಕೆಲಸ ಒಪ್ಸಿದ್ದಾರೆ ಅಂದ್ರೆ ಅವ್ರಿಗೂ ಉಪಯೋಗ ಇರಬೇಕು ತಾನೆ. ನೋಡು ಅಭಯ್, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ನಿನಗೆ ಆತ್ಮೀಯವಾಗಿರೋ ಗೌರಿಗೆ ತೊಂದರೆ ಆಗ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅಂದ್ಮೇಲೆ ಇದನ್ನ ಅಖಿಲ ಬಿಟ್ಟು ಬೇರೆ ಯಾರು ಮಾಡಿಸೋದಿಕ್ ಸಾಧ್ಯ? ನೀನೇ ಯೋಚನೆ ಮಾಡು. ನೀವ್ ಹೇಳ್ತಿರೋದ್ ಸತ್ಯನಾ? ಹೌದು. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅವನ್ ಅರೆಸ್ಟ್ ಆಗಿರೋದು ಒಳ್ಳೇದೇ ತಾನೆ? ಹಾ, ಒಳ್ಳೇದೆ. ಅಂತ ಪಾಪಿನ ಸುಮ್ನೆ ಬಿಡ್ಬಾರ್ದು. ಒಬ್ರು ಮನ್ಸನ್ನ ನೋಯಿಸಿ ಇನ್ನೊಬ್ರು ಮನೆನ ಹಾಳು ಮಾಡಿದ್ರೆ ಆ ದೇವ್ರು ಸುಮ್ನೆ ಬಿಡ್ತಾನಾ? ಎಲ್ಲ ಅವ್ನ್ ಮಾಡಿರೋ ಕರ್ಮ ಫಲ ಅನುಭವಿಸ್ಲಿ. ನಂಗೆ ಅವನ್ನ ಕೊಂದು ಹಾಕ್ಬಿಡ್ಬೇಕು. ಆವಾಗ್ಲೇ ಮನ್ಸಿಗೆ ನೆಮ್ಮದಿ. ಆವಾಗ್ಲಾದ್ರೂ ಎಲ್ರೂ ಸಂತೋಷವಾಗಿರ್ತಾರೆ. ಅಖಿಲ, ಅಖಿಲ ನಿಂತ್ಕೋ. ಅಖಿಲ, ಅಖಿಲ ಅವ್ರು ಯಾಕೆ ಹೀಗೆ ಅಳ್ತಾ ಹೋದ್ರು? ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ, ಆ ಪಾಪಿನ ನಿಜವಾಗ್ಲೂ ಅರೆಸ್ಟ್ ಮಾಡಿದಾರಾ? ಹೌದು ಗಂಗೆ, ಇನ್ನು ಆತಂಕ ಪಡೋ ಅಗತ್ಯ ಇಲ್ಲ. ಅವನು ಮೂಳೆ ಮುರಿದು ಮೂಲೆಗೆ ಸೇರಿಸಿರ್ತಾರೆ. ಅವನ್ಗಲ್ ತೊಂದ್ರೆ ಆದ್ರೆ ಅವ್ನ್ ಸುಮ್ನೆ ಇರಲ್ಲ.
ಇಷ್ಟೆಲ್ಲ ಆದ್ಮೇಲೆ ಇದಿಲ್ಲಿಗೆ ನಿಲ್ಲಲ್ಲ. ಇನ್ನು ಯಾರ್ಯಾರಿಗೆ ಏನೇನಾಗುತ್ತೋ. ಅಕ್ಕ, ಅವನೇ ಜೈಲಿಗೆ ಹೋದ್ಮೇಲೆ ಹೊರಗಡೆ ಇರೋರ್ಗೆ ಏನ್ ಮಾಡಕ್ ಸಾಧ್ಯ? ನಿನಗ್ ಗೊತ್ತಾಗಲ್ಲ, ಸುಮ್ಮನೆ ಇರು ಗಂಗೆ. ಇನ್ನು ಅಪ್ಪ ಅಮ್ಮ ತಾತ ಅಲ್ಲಿರೋದ್ ಸೇಫ್ ಅಲ್ಲ, ಅವ್ರ ಜೀವಕ್ಕೂ ಅಪಾಯ ಇದೆ. ಅಲ್ಲಮ್ಮ ಗೌರಿ, ಅವ್ನು ಆಲ್ರೆಡಿ ಅರೆಸ್ಟ್ ಮಾಡಿದಾರೆ ತಾನೆ? ಬರೀ ಅವನ್ನ ಅರೆಸ್ಟ್ ಮಾಡಿದ್ರೆ ಅಕ್ಕ, ಬಾಲ ಸುಟ್ಟಿರೋ ಬೆಕ್ಕಿನ ಪರಿಸ್ಥಿತಿ ಆಗಿದೆ ಅವಂದು. ಅವನ್ ಕೈಯಲ್ಲಿ ಏನಾಗುತ್ತೆ ಅಂತ ನೀನ್ ಈ ರೀತಿ ಭಯ ಪಡ್ತಾ ಇದ್ಯಾ? ಒಂದ್ ಮಾತ್ ಹೇಳ್ತೀನಿ ಕೇಳು ಅಕ್ಕ. ಯಾರೊಬ್ರಿಗೆ ಚಿಕ್ಕ ಪುಟ್ಟ ತೊಂದ್ರೆ ಆದ್ರೂನು ಜೀವನ ಪೂರ್ತಿ ಅವನು ಜೈಲಲ್ಲಿ ಕೊಳಿಬೇಕು. ಹಾಗ್ ಮಾಡೋಣ. ಗಂಗಾ, ಅವನ್ ಅರೆಸ್ಟ್ ಆದ್ರು ಅವನ್ ಕಡೆ ಹುಡುಗರಿದ್ದಾರೆ, ಅವ್ರು ಸುಮ್ನೆ ಬಿಡ್ತಾರಾ? ಗೌರಿ, ನಿಮ್ ಮನೆಗ್ ಬಂದು ನಿನ್ನ ಹೆದರ್ಸೋದ್ನಲ್ಲ ರೌಡಿ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲಮ್ಮ, ಬೇರೆ ಯಾರ್ಯಾರು ಇದಾರೋ ಅವ್ರೆಲ್ರು ಎಡೆ ಮುರಿ ಕಟ್ಟೋದಕ್ಕೆ ಪೊಲೀಸ್ನವರು ರೆಡಿ ಆಗಿದ್ದಾರೆ. ಇನ್ನವ್ರು ಕೊಡೋ ಏಟ್ಗೆ ಕನ್ಸ್ನಲ್ಲಿ ಕೂಡ ಕೆಟ್ಟದ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಗೌರಿ, ಈಗ ಅದನ್ನೆಲ್ಲ ಮನ್ಸಿಂದ ತೆಗೆದಾಕಿ ನೆಮ್ಮದಿಯಾಗಿರು, ಓಕೆನಾ? ಅಕ್ಕ, ಅಭಯ್ ಅಮ್ಮಮ್ಮ ಅವ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಬಿಡಲ್ಲ. ನೋಡ್ತಾ ಇರು ಅವನ್ ಸ್ಥಿತಿ ಏನಾಗುತ್ತೆ ಅಂತ. ಇನ್ಸ್ಪೆಕ್ಟರ್, ತಗೊಳ್ಳಿ ಬೇಲ್ ಆರ್ಡರ್. ಇಮ್ಮಿಡಿಯೇಟ್ ಆಗಿ ಗಜೇಂದ್ರನ ರಿಲೀಸ್ ಮಾಡಿ. ಗಜೇಂದ್ರ, ಇನ್ನು ನೀನು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ, ನಡಿ ಹೋಗೋಣ. ಸದ್ಯಕ್ಕೆ ಬೇಲ್ ಬೇಡ. ಏನ್ ಹೇಳ್ತಾ ಇದೀಯ ನೀನು? ನಾನು ಇಲ್ಲೇ ಇದ್ಕೊಂಡು ಏನ್ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡಿ ಮುಗಿಸ್ತೀನಿ. ನಾನು ಇವ್ರು ಬಿಸಿದ ಬೆಲೆಗೆ ಬಿದ್ದೆ ಅನ್ಕೊಂಡ್ರಲ್ಲ ಯಾರು ಸಾಹೇಬ್ರೆ? ಖಂಡಿತ ಇಲ್ಲ. ಇನ್ಸ್ಪೆಕ್ಟ್ರೆ, ರಹಸ್ಯನ ಬಿಟ್ಕೊಡ್ಬಾರ್ದು ಅಂತಾರೆ. ಆದ್ರೂ ನಮ್ಮ ಲಾಯರ್ ಸಾಹೇಬ್ರಲ್ವಾ,